ನಾವು ಜಪಾನ್ನಲ್ಲಿ ಈ ಸಾಧಾರಣವಾಗಿ ಭೂಕಂಪ ಉಂಟಾಗತ್ತೆ, ಅಲ್ಲಿ ಪದೇ ಪದೇ ಉಂಟಾಗ್ತಾ ಇರುತ್ತೆ. ಹಾಗೆಯೇ ವಯನಾಡು ಕೂಡ ಇಲ್ಲಿ ಭೂಕುಸಿತ ಕಾಮನ್. ವಯನಾಡು ಜಿಲ್ಲೆಯನ್ನು ವಿಪತ್ತು ವಲಯ ಅಂತ ಕರೀತಾರೆ. ವಿಪತ್ತು ವಲಯ, ವಿಪತ್ತು ಅಂದರೆ ಎನಿ ಟೈಮ್ ವಿಪತ್ತು ಬರ್ಬೋದು. ವಯನಾಡು ಜಿಲ್ಲೆಯಲ್ಲಿ ಭೂಕುಸಿತ ಇದೇ ಮೊದಲಲ್ಲ. 2020ರಲ್ಲಿ ಪುತ್ತುಮಲದಲ್ಲಿ ಭೂಕುಸಿತ ಉಂಟಾಗಿತ್ತು. ಆಮೇಲೆ ಇದೀಗ ಗ್ರಾಮಗಳಲ್ಲಿ ರಣಭೀಕರ ಭೂಕುಸಿತ ಸಂಭವಿಸಿದೆ. ಮಳೆ ಮಿತಿ ಮೀರಿದಾಗ ಇಲ್ಲಿ ಭೂಕುಸಿತ ಉಂಟಾಗತ್ತಂತೆ. ಆಮೇಲೆ ಭೂಕುಸಿತಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದರೆ, ನಂಬರ್ 1, ಇಲ್ಲಿ ಮಣ್ಣಿಗೆ ನೀರನ್ನು ಹೀರಿಕೊಳ್ಳುವ ಸೀಮಿತ ಸಾಮರ್ಥ್ಯ ಇರೋದು. ಮಣ್ಣಿಗೆ ನೀರನ್ನು ಹೀರಿಕೊಳ್ಳುವ ಸೀಮಿತ ಸಾಮರ್ಥ್ಯ ಇರೋದು ಅಂತ. ಮಣ್ಣಿನ ಗುಣದ ಆಧಾರದಲ್ಲಿ ನೀರು ಹೀರುವ ಶಕ್ತಿ ಇರುತ್ತೆ. ಉದಾಹರಣೆಗೆ ನೀರಿಗೆ ಸ್ವಲ್ಪ ಸಕ್ಕರೆ ಹಾಕಿದರೆ ಅದು ಕರಗತ್ತೆ. ಹಾಗೆಯೇ ನಿರಂತರವಾಗಿ ನೀರಿಗೆ ಸಕ್ಕರೆ ಹಾಕಿದರೆ ಕರಗೋದಿಲ್ಲ. ಈಗ ಸ್ವಲ್ಪ ನಾವು ನೀರಿಗೆ ಸಕ್ಕರೆ ಹಾಕಿದರೆ ಕರಗತ್ತಲ್ವಾ, ತುಂಬ ಹಾಕಿದರೆ ಕರಗೋದಿಲ್ಲ. ಅದು ಥೇಟ್ ಅದೇ ರೀತಿಯಲ್ಲಿ ಈ ಮಣ್ಣು ವರ್ತನೆ ಮಾಡುತ್ತೆ ಅಂತ ಅಂದರೆ ಭೂವಿಜ್ಞಾನಿಗಳು ಹೇಳೋದು. ಅಂದರೆ ಮಳೆ ಬಂತು ಅಂತ ಇಟ್ಕೊಳ್ಳಿ, ಹೀರ್ಕೊಳ್ಳುತ್ತೆ. ವಿಪರೀತ ಮಳೆ ಬಂದಾಗ ಭೂಮಿ ಹೀರ್ಕೊಳ್ಳೋದಿಲ್ಲ. ನಿರಂತರವಾಗಿ ಮಳೆಯಾದರೆ ನೀರು ಇಂಗುವುದಿಲ್ಲ. ಮಿತಿಮೀರಿ ನೀರು ಬಂದರೆ ಮಣ್ಣಿನಡಿಯಲ್ಲಿ ಇಂಗುವುದಿಲ್ಲ. ಆಮೇಲೆ ಹೆಚ್ಚು ಮಳೆ ಆದರೆ ಪರ್ವತದ ತಪ್ಪಲಿನಲ್ಲಿ ಭೂಕುಸಿತ ಆಗತ್ತೆ. ಈಗ ಭೂಕುಸಿತ ಕಾರಣ 2. ಮಣ್ಣಿನ ಒಳಗೆ ಕೆಲವೊಮ್ಮೆ ಕೊಳವೆಗಳು ಸೃಷ್ಟಿಯಾಗ್ತವೆ. ಇಲಿಗಳು ಬಿಲ ಕೊರೆಯುತ್ತವಲ್ಲ, ಅದೇ ರೀತಿ ಕೆಲವು ಸುರಂಗಗಳ ಥರ ಆಗುತ್ತೆ. ಸಾಧಾರಣವಾಗಿ ನಾವು ಯಾವುದಾದ್ರೂ ಜಾಗದಲ್ಲಿ ಮಣ್ಣು ತೆಗಿತಾ ಇರುವಾಗ ಕೆಲವು ಸುರಂಗ ಇದ್ದಂಗಿರ್ತದೆ. ಅದು ತನ್ನಿಂದಾನು ಸೃಷ್ಟಿಯಾಗಿರುತ್ತೆ. ಅದು ಭೂಮಿಯಲ್ಲಿ ಆಗಾಗ ನೀರಿನ ಸುರಂಗ ನಿರ್ಮಾಣ ಆಗುತ್ತೆ. ಅದು ನೀರು ಹೋಗಲಿಕ್ಕೆ ಯಾವುದಾದ್ರೂ ಒಂದು ಸುರಂಗಗಳು ಸಣ್ಣ ಪುಟ್ಟ ದೊಡ್ಡ ಎಲ್ಲ ಆಗುತ್ತೆ. ಮಣ್ಣು ಸಡಿಲಗೊಂಡು ನೀರು ಹರಿಯಲು ಶುರುವಾಗುತ್ತೆ. ಆದರೆ ಭೂಮಿಯ ಮೇಲ್ಭಾಗದಲ್ಲಿ ಅದು ಕಾಣಿಸೋದಿಲ್ಲ. ಒಳಗಿಂದ ನೀರು ಹೋಗ್ತಾ ಇರುತ್ತೆ. ನೀರಿನ ಹರಿವು ಹೆಚ್ಚಾಗಿ ಮಣ್ಣು ಕೊಚ್ಚಿ ಹೋಗ್ತವೆ. ಅದೇ ಥರ ಆಗ ಭೂಮಿ ಮೇಲಿನ ಬೆಟ್ಟ ನಿಧಾನವಾಗಿ ಸಡಿಲಗೊಳ್ತವೆ. ಕೊನೆಗೆ ಒಂದೇ ಏಟ್ನಲ್ಲಿ ಭೂಮಿ ತಳಕ್ಕೆ ಕುಸಿಯುತ್ತದೆ. ಭೂಕುಸಿತ ನಂಬರ್ 3. ಭೂಕುಸಿತದ ಪ್ರದೇಶದಲ್ಲಿ ಭೂಮಿ ಕುಸಿಯುವ ಸಾಧ್ಯತೆ ಇದೆ. ಆಮೇಲೆ ಒಮ್ಮೆ ಭೂಮಿ ಕುಸಿದಾಗ ಅಲ್ಲಿನ ಪ್ರದೇಶ ಛಿದ್ರಗೊಂಡಿರ್ತದೆ. ಭೂಕುಸಿತದ ಪ್ರದೇಶದಲ್ಲಿ ಪದೇ ಪದೇ ಭೂಕುಸಿತ ಆಗೋದು ಫಿಕ್ಸು. ಇನ್ನು ಕೇರಳದ ವಯನಾಡು ಭೂಕುಸಿತ ಘಟನೆಯಲ್ಲಿ ಕರ್ನಾಟಕದ ಹಲವು ಕುಟುಂಬಗಳು ಸಿಲುಕಿವೆ ಎನ್ನಲಾಗ್ತಾ ಇದೆ. ಹೆಚ್ಚಿನವು ಚಾಮರಾಜನಗರದವು ಎನ್ನಲಾಗ್ತಾ ಇದೆ. ಮುಂಡಕೈನಲ್ಲಿ ಟೀ, ಶುಂಠಿ ಸೇರಿದಂತೆ ವಿವಿಧ ರೀತಿಯ ಬೆಳೆ ಬೆಳೆಯಲಾಗುತ್ತೆ. ಅಲ್ಲಿಗೆ ಕೂಲಿ ಮಾಡಲು ತೆರಳಿದ್ದ ಕುಟುಂಬಗಳ ಕತೆ ಏನಾಗಿದೆ ಅನ್ನೋದು ಇನ್ನೂವರೆಗೂ ತಿಳಿದು ಬಂದಿಲ್ಲ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಇನ್ನು ನಾಪತ್ತೆಯಾದವರು ರಂಗಸ್ವಾಮಿ, ಪುಟ್ಟಸಿದ್ದಮ್ಮ, ಮನು ನಾಪತ್ತೆಯಾಗಿದ್ದಾರೆ. ಟಿ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕುಟುಂಬ. ಮುಂಡಕೈನಲ್ಲಿ ವಾಸವಿದ್ದ ಚಾಮರಾಜನಗರದ ಕುಟುಂಬ ಇದು. ಇನ್ನು ರಂಗಸ್ವಾಮಿ ವಾಸವಿದ್ದ ಮನೆ ಭೂಕುಸಿತದಿಂದ ನಾಶ ಹೊಂದಿದೆ. ನಿನ್ನೆ ಬೆಳಗ್ಗೆಯಿಂದ ಫೋನ್ ಸ್ವಿಚ್ ಆಫ್ ಆಗಿದೆ. ಕುಟುಂಬ ನಂಬರ್ 2 ಚಾಮರಾಜನಗರ ಮೂಲದ ರತ್ನಮ್ಮ ಅವರು ನಾಪತ್ತೆಯಾಗಿದ್ದಾರೆ. ವಯನಾಡಿನ ಚೂರಲ್ಮಲದಲ್ಲಿ ವಾಸವಿದ್ದ ರತ್ನಮ್ಮ, ಟಿ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ರತ್ನಮ್ಮ ಕುಟುಂಬ 3. ಆಮೇಲೆ ಮುಂಡಕೈನಲ್ಲಿ ಮತ್ತೊಂದು ಕುಟುಂಬ ನಾಪತ್ತೆಯಾಗಿದೆ, ಚಾಮರಾಜನಗರದ ಗುಂಡ್ಲುಪೇಟೆಯ ಕುಟುಂಬ. ಹಾಗೆಯೇ ಭೂಕುಸಿತದ ಬಳಿಕ ತಾಯಿ ಮತ್ತು ಪುತ್ರ ನಾಪತ್ತೆಯಾಗಿದ್ದಾರೆ. ಝಾನ್ಸಿ ರಾಣಿ ಮಗು ನಿಹಾಲ್ 2.6 ವರ್ಷ ನಾಪತ್ತೆಯಾಗಿದ್ದಾರೆ. ಟಿ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕುಟುಂಬ ಇದು. ಕುಟುಂಬ 4. ಆಮೇಲೆ ಚಾಮರಾಜನಗರದ ಮೂಲದ 2 ನಾಪತ್ತೆಯಾಗಿದ್ದಾರೆ. ರಾಜೇಂದ್ರನ್ ಮತ್ತು ಪತ್ನಿ ರತ್ನಿ ರಾಜೇಂದ್ರನ್ ನಾಪತ್ತೆಯಾಗಿದ್ದಾರೆ. ಇನ್ನು ಚೂರುಮಾಲ ಟಿ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಇವರು. ನಿನ್ನೆ ರಾತ್ರಿಯಿಂದ ಫೋನ್ ಸ್ವಿಚ್ ಆಫ್ ಆಗಿದೆ. ಇನ್ನು ಪ್ರವಾಸಿಗರು ಎಲ್ಲಿ ಅನ್ನೋಂಥ ಪ್ರಶ್ನೆ ಉದ್ಭವ ಆಗಿದೆ. ಬೆಂಗಳೂರಿನ 4 ಪ್ರವಾಸಿಗರು ಹೋಗಿದ್ದರು, ಅವರು ನಾಪತ್ತೆಯಾಗಿದ್ದಾರೆ. ದೆಹಲಿ ಮೂಲದ 4 ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ. ಮಡಿವಾಳದಿಂದ ಕ್ಯಾಬ್ ಬುಕ್ ಮಾಡಿದ್ರು. ಆಮೇಲೆ ಕ್ಯಾಬ್ 1 ಸಂಸ್ಥೆಯ ಕಾರು ಬುಕ್ ಮಾಡಿದ್ದ ಸ್ವೀಕೃತಿ ಇದೆ. 2 ಮಹಿಳೆಯರು, 2 ಪುರುಷರು ಹಾಗೂ 2 ಪುರುಷರು ಹೋಗಿದ್ರು. ಸದ್ಯ ಚಾಲಕ ಮಂಜುನಾಥ್ ಮಾತ್ರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. 4 ಇದ್ದ ವಿಲ್ಲಾ ಕೊಚ್ಚಿಕೊಂಡು ಹೋಗಿದೆ. ಇನ್ನು ಕ್ಯಾಬಿನಲ್ಲಿ ನಾಪತ್ತೆ ಆಗಿದ್ದ 4ರಲ್ಲಿ ಓರ್ವ ಪತ್ತೆಯಾಗಿದ್ದಾನೆ. ನಾವು ಜಪಾನ್ನಲ್ಲಿ ಸಾಧಾರಣವಾಗಿ
ಭೂಕಂಪ ಉಂಟಾಗತ್ತೆ, ಅಲ್ಲಿ ಪದೇ ಪದೇ ಉಂಟಾಗ್ತಾ ಇರುತ್ತೆ. ಹಾಗೆಯೇ ವಯನಾಡು ಕೂಡ ಇಲ್ಲಿ ಭೂಕುಸಿತ ಕಾಮನ್. ವಯನಾಡು ಜಿಲ್ಲೆಯನ್ನು ವಿಪತ್ತು ವಲಯ ಅಂತ ಕರೀತಾರೆ. ವಿಪತ್ತು ವಲಯ, ವಿಪತ್ತು ಅಂದರೆ ಎನಿ ಟೈಮ್ ವಿಪತ್ತು ಬರ್ಬೋದು. ವಯನಾಡು ಜಿಲ್ಲೆಯಲ್ಲಿ ಭೂಕುಸಿತ ಇದೇ ಮೊದಲಲ್ಲ. 2020ರಲ್ಲಿ ಪುತ್ತುಮಲದಲ್ಲಿ ಭೂಕುಸಿತ ಉಂಟಾಗಿತ್ತು. ಆಮೇಲೆ ಇದೀಗ ಗ್ರಾಮಗಳಲ್ಲಿ ರಣಭೀಕರ ಭೂಕುಸಿತ ಸಂಭವಿಸಿದೆ. ಮಳೆ ಮಿತಿ ಮೀರಿದಾಗ ಇಲ್ಲಿ ಭೂಕುಸಿತ ಉಂಟಾಗತ್ತಂತೆ. ಆಮೇಲೆ ಭೂಕುಸಿತಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದರೆ, ನಂಬರ್ 1, ಇಲ್ಲಿ ಮಣ್ಣಿಗೆ ನೀರನ್ನು ಹೀರಿಕೊಳ್ಳುವ ಸೀಮಿತ ಸಾಮರ್ಥ್ಯ ಇರೋದು. ಮಣ್ಣಿಗೆ ನೀರನ್ನು ಹೀರಿಕೊಳ್ಳುವ ಸೀಮಿತ ಸಾಮರ್ಥ್ಯ ಇರೋದು ಅಂತ. ಮಣ್ಣಿನ ಗುಣದ ಆಧಾರದಲ್ಲಿ ನೀರು ಹೀರುವ ಶಕ್ತಿ ಇರುತ್ತೆ. ಉದಾಹರಣೆಗೆ ನೀರಿಗೆ ಸ್ವಲ್ಪ ಸಕ್ಕರೆ ಹಾಕಿದರೆ ಅದು ಕರಗತ್ತೆ. ಹಾಗೆಯೇ ನಿರಂತರವಾಗಿ ನೀರಿಗೆ ಸಕ್ಕರೆ ಹಾಕಿದರೆ ಕರಗೋದಿಲ್ಲ. ಈಗ ಸ್ವಲ್ಪ ನಾವು ನೀರಿಗೆ ಸಕ್ಕರೆ ಹಾಕಿದರೆ ಕರಗತ್ತಲ್ವಾ, ತುಂಬ ಹಾಕಿದರೆ ಕರಗೋದಿಲ್ಲ. ಅದು ಥೇಟ್ ಅದೇ ರೀತಿಯಲ್ಲಿ ಈ ಮಣ್ಣು ವರ್ತನೆ ಮಾಡುತ್ತೆ ಅಂತ ಅಂದರೆ ಭೂವಿಜ್ಞಾನಿಗಳು ಹೇಳೋದು. ಅಂದರೆ ಮಳೆ ಬಂತು ಅಂತ ಇಟ್ಕೊಳ್ಳಿ, ಹೀರ್ಕೊಳ್ಳುತ್ತೆ. ವಿಪರೀತ ಮಳೆ ಬಂದಾಗ ಭೂಮಿ ಹೀರ್ಕೊಳ್ಳೋದಿಲ್ಲ. ನಿರಂತರವಾಗಿ ಮಳೆಯಾದರೆ ನೀರು ಇಂಗುವುದಿಲ್ಲ. ಮಿತಿಮೀರಿ ನೀರು ಬಂದರೆ ಮಣ್ಣಿನಡಿಯಲ್ಲಿ ಇಂಗುವುದಿಲ್ಲ. ಆಮೇಲೆ ಹೆಚ್ಚು ಮಳೆ ಆದರೆ ಪರ್ವತದ ತಪ್ಪಲಿನಲ್ಲಿ ಭೂಕುಸಿತ ಆಗತ್ತೆ. ಈಗ ಭೂಕುಸಿತ ಕಾರಣ 2. ಮಣ್ಣಿನ ಒಳಗೆ ಕೆಲವೊಮ್ಮೆ ಕೊಳವೆಗಳು ಸೃಷ್ಟಿಯಾಗ್ತವೆ. ಇಲಿಗಳು ಬಿಲ ಕೊರೆಯುತ್ತವಲ್ಲ, ಅದೇ ರೀತಿ ಕೆಲವು ಸುರಂಗಗಳ ಥರ ಆಗುತ್ತೆ. ಸಾಧಾರಣವಾಗಿ ನಾವು ಯಾವುದಾದ್ರೂ ಜಾಗದಲ್ಲಿ ಮಣ್ಣು ತೆಗಿತಾ ಇರುವಾಗ ಕೆಲವು ಸುರಂಗ ಇದ್ದಂಗಿರ್ತದೆ. ಅದು ತನ್ನಿಂದಾನು ಸೃಷ್ಟಿಯಾಗಿರುತ್ತೆ. ಅದು ಭೂಮಿಯಲ್ಲಿ ಆಗಾಗ ನೀರಿನ ಸುರಂಗ ನಿರ್ಮಾಣ ಆಗುತ್ತೆ. ಅದು ನೀರು ಹೋಗಲಿಕ್ಕೆ ಯಾವುದಾದ್ರೂ ಒಂದು ಸುರಂಗಗಳು ಸಣ್ಣ ಪುಟ್ಟ ದೊಡ್ಡ ಎಲ್ಲ ಆಗುತ್ತೆ. ಮಣ್ಣು ಸಡಿಲಗೊಂಡು ನೀರು ಹರಿಯಲು ಶುರುವಾಗುತ್ತೆ. ಆದರೆ ಭೂಮಿಯ ಮೇಲ್ಭಾಗದಲ್ಲಿ ಅದು ಕಾಣಿಸೋದಿಲ್ಲ. ಒಳಗಿಂದ ನೀರು ಹೋಗ್ತಾ ಇರುತ್ತೆ. ನೀರಿನ ಹರಿವು ಹೆಚ್ಚಾಗಿ ಮಣ್ಣು ಕೊಚ್ಚಿ ಹೋಗ್ತವೆ. ಅದೇ ಥರ ಆಗ ಭೂಮಿ ಮೇಲಿನ ಬೆಟ್ಟ ನಿಧಾನವಾಗಿ ಸಡಿಲಗೊಳ್ತವೆ. ಕೊನೆಗೆ ಒಂದೇ ಏಟ್ನಲ್ಲಿ ಭೂಮಿ ತಳಕ್ಕೆ ಕುಸಿಯುತ್ತದೆ. ಭೂಕುಸಿತ ನಂಬರ್ 3. ಭೂಕುಸಿತದ ಪ್ರದೇಶದಲ್ಲಿ ಭೂಮಿ ಕುಸಿಯುವ ಸಾಧ್ಯತೆ ಇದೆ. ಆಮೇಲೆ ಒಮ್ಮೆ ಭೂಮಿ ಕುಸಿದಾಗ ಅಲ್ಲಿನ ಪ್ರದೇಶ ಛಿದ್ರಗೊಂಡಿರ್ತದೆ. ಭೂಕುಸಿತದ ಪ್ರದೇಶದಲ್ಲಿ ಪದೇ ಪದೇ ಭೂಕುಸಿತ ಆಗೋದು ಫಿಕ್ಸು. ಇನ್ನು ಕೇರಳದ ವಯನಾಡು ಭೂಕುಸಿತ ಘಟನೆಯಲ್ಲಿ ಕರ್ನಾಟಕದ ಹಲವು ಕುಟುಂಬಗಳು ಸಿಲುಕಿವೆ ಎನ್ನಲಾಗ್ತಾ ಇದೆ. ಹೆಚ್ಚಿನವು ಚಾಮರಾಜನಗರದವು ಎನ್ನಲಾಗ್ತಾ ಇದೆ. ಮುಂಡಕೈನಲ್ಲಿ ಟೀ, ಶುಂಠಿ ಸೇರಿದಂತೆ ವಿವಿಧ ರೀತಿಯ ಬೆಳೆ ಬೆಳೆಯಲಾಗುತ್ತೆ. ಅಲ್ಲಿಗೆ ಕೂಲಿ ಮಾಡಲು ತೆರಳಿದ್ದ ಕುಟುಂಬಗಳ ಕತೆ ಏನಾಗಿದೆ ಅನ್ನೋದು ಇನ್ನೂವರೆಗೂ ತಿಳಿದು ಬಂದಿಲ್ಲ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಇನ್ನು ನಾಪತ್ತೆಯಾದವರು ರಂಗಸ್ವಾಮಿ, ಪುಟ್ಟಸಿದ್ದಮ್ಮ, ಮನು ನಾಪತ್ತೆಯಾಗಿದ್ದಾರೆ. ಟಿ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕುಟುಂಬ. ಮುಂಡಕೈನಲ್ಲಿ ವಾಸವಿದ್ದ ಚಾಮರಾಜನಗರದ ಕುಟುಂಬ ಇದು. ಇನ್ನು ರಂಗಸ್ವಾಮಿ ವಾಸವಿದ್ದ ಮನೆ ಭೂಕುಸಿತದಿಂದ ನಾಶ ಹೊಂದಿದೆ. ನಿನ್ನೆ ಬೆಳಗ್ಗೆಯಿಂದ ಫೋನ್ ಸ್ವಿಚ್ ಆಫ್ ಆಗಿದೆ. ಕುಟುಂಬ ನಂಬರ್ 2 ಚಾಮರಾಜನಗರ ಮೂಲದ ರತ್ನಮ್ಮ ಅವರು ನಾಪತ್ತೆಯಾಗಿದ್ದಾರೆ. ವಯನಾಡಿನ ಚೂರಲ್ಮಲದಲ್ಲಿ ವಾಸವಿದ್ದ ರತ್ನಮ್ಮ, ಟಿ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ರತ್ನಮ್ಮ ಕುಟುಂಬ 3. ಆಮೇಲೆ ಮುಂಡಕೈನಲ್ಲಿ ಮತ್ತೊಂದು ಕುಟುಂಬ ನಾಪತ್ತೆಯಾಗಿದೆ, ಚಾಮರಾಜನಗರದ ಗುಂಡ್ಲುಪೇಟೆಯ ಕುಟುಂಬ. ಹಾಗೆಯೇ ಭೂಕುಸಿತದ ಬಳಿಕ ತಾಯಿ ಮತ್ತು ಪುತ್ರ ನಾಪತ್ತೆಯಾಗಿದ್ದಾರೆ. ಝಾನ್ಸಿ ರಾಣಿ ಮಗು ನಿಹಾಲ್ 2.6 ವರ್ಷ ನಾಪತ್ತೆಯಾಗಿದ್ದಾರೆ. ಟಿ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕುಟುಂಬ ಇದು. ಕುಟುಂಬ 4. ಆಮೇಲೆ ಚಾಮರಾಜನಗರದ ಮೂಲದ 2 ನಾಪತ್ತೆಯಾಗಿದ್ದಾರೆ. ರಾಜೇಂದ್ರನ್ ಮತ್ತು ಪತ್ನಿ ರತ್ನಿ ರಾಜೇಂದ್ರನ್ ನಾಪತ್ತೆಯಾಗಿದ್ದಾರೆ. ಇನ್ನು ಚೂರುಮಾಲ ಟಿ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಇವರು. ನಿನ್ನೆ ರಾತ್ರಿಯಿಂದ ಫೋನ್ ಸ್ವಿಚ್ ಆಫ್ ಆಗಿದೆ. ಇನ್ನು ಪ್ರವಾಸಿಗರು ಎಲ್ಲಿ ಅನ್ನೋಂಥ ಪ್ರಶ್ನೆ ಉದ್ಭವ ಆಗಿದೆ. ಬೆಂಗಳೂರಿನ 4 ಪ್ರವಾಸಿಗರು ಹೋಗಿದ್ದರು, ಅವರು ನಾಪತ್ತೆಯಾಗಿದ್ದಾರೆ. ದೆಹಲಿ ಮೂಲದ 4 ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ. ಮಡಿವಾಳದಿಂದ ಕ್ಯಾಬ್ ಬುಕ್ ಮಾಡಿದ್ರು. ಆಮೇಲೆ ಕ್ಯಾಬ್ 1 ಸಂಸ್ಥೆಯ ಕಾರು ಬುಕ್ ಮಾಡಿದ್ದ ಸ್ವೀಕೃತಿ ಇದೆ. 2 ಮಹಿಳೆಯರು, 2 ಪುರುಷರು ಹಾಗೂ 2 ಪುರುಷರು ಹೋಗಿದ್ರು. ಸದ್ಯ ಚಾಲಕ ಮಂಜುನಾಥ್ ಮಾತ್ರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. 4 ಇದ್ದ ವಿಲ್ಲಾ ಕೊಚ್ಚಿಕೊಂಡು ಹೋಗಿದೆ. ಇನ್ನು ಕ್ಯಾಬಿನಲ್ಲಿ ನಾಪತ್ತೆ ಆಗಿದ್ದ 4ರಲ್ಲಿ ಓರ್ವ ಪತ್ತೆಯಾಗಿದ್ದಾನೆ.